ಎಲ್ಲರಿಗೆ ನಮಸ್ಕಾರಗಳು. ನಾನು ಅರಣ್ಯ ಸಚಿವ, ಪರಿಸರ ಸಚಿವ ಈಶ್ವರ್ ಖಂಡ್ರೆ ಮಾತನಾಡುತ್ತಿದ್ದೇನೆ. ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೆ ತಿಳಿದಿರುವಂತೆ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇದು ಅತ್ಯಂತ ಮಹತ್ವದಾದಂಥ ಒಂದು ದಿನಾಚರಣೆ ಅಂತಲೇ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅತಿ ಆಧುನಿಕ ಯುಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಇಡೀ ಜಗತ್ತಿನ ಎದುರುಗಡೆ ಒಂದು ಯಾವುದಾದ್ರೂ ದೊಡ್ಡ ಸವಾಲಿದೆ ಅಂತ ಹೇಳಿದ್ರೆ ಅದು ಇವತ್ತು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನು ಪ್ರಕೃತಿ ಪರಿಸರ ಹಾಳಾಗ್ತಾ ಇದೆ, ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತ ಆಗ್ತಾ ಇದೆ, ನಮ್ಮ ಕಣ್ಣೆದುರುಗಡೆ ನಾವು ನೋಡ್ತಾ ಇದ್ದೇವೆ. ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಇವತ್ತು ಎಲ್ಲ ಕಡೆ ಒಂದು ರೀತಿಯಲ್ಲಿ ತಾಪಮಾನ ಹೆಚ್ಚಿಗೆ ಆಗ್ತದೆ. ಇದರಿಂದ ಪರಿಣಾಮಗಳಾಗ್ತಾ ಇದ್ದಾವೆ. ಮಳೆ ಬೀಳುವಾಗ ಮಳೆ ಬೀಳೋದಿಲ್ಲ. ಮಳೆ ಬೇಕಾಗದೇ ಇರುವಂಥ ಸಂದರ್ಭದಲ್ಲಿ ಒಂದೇ ದಿವಸದಲ್ಲಿ ಒಂದು ತಿಂಗಳು ಬೀಳುವಷ್ಟು ಮಳೆ ಬಿದ್ದು ಎಲ್ಲ ಪ್ರಕೃತಿ ನಾಶ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಹೀಗಾಗಿ ಮುಂದಿನ ಪೀಳಿಗೆಗೆ ನಾವು ಇರುವಂಥ ಒಂದೇ ಭೂಮಿ, ಉತ್ತಮವಾಗಿ ಅದನ್ನು ಆರೋಗ್ಯಕರವಾಗಿರುವಂಥ ಭೂಮಿ ಹಸ್ತಾಂತರ ಮಾಡಬೇಕು ಅಂತ ಹೇಳಿದರೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಮರ ಗಿಡ ಬೆಳೆಸುವಂಥದ್ದು, ಇದರ ಬಗ್ಗೆ ಅರಿವು ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಬನ್ನಿ ನೀವೆಲ್ಲರೂ ಕೈ ಜೋಡಿಸೋಣ, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡೋಣ, ಮರ ಬೆಳೆಸೋಣ, ಗಿಡ ಬೆಳೆಸೋಣ, ಅದನ್ನು ಪಾಲನೆ ಪೋಷಣೆ ಮಾಡೋಣ, ಸ್ವಚ್ಛತೆ ಕಾಪಾಡೋಣ. ಇವತ್ತು ಶುದ್ಧ ನೀರು, ಶುದ್ಧ ಗಾಳಿ ಜನರಿಗೆ ಬರುವಂಥ ರೀತಿಯಲ್ಲಿ ನೋಡಿಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ ವಿಶ್ವ ಪರಿಸರ ದಿವಸದ ತಮ್ಮೆಲ್ಲರಿಗೆ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರುತ್ತೇನೆ.